11 ತಾರೀಕು ಈ ತಿಂಗಳಲ್ಲಿ ತಿಲಕೋರಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ 42 ಬಾರ್ಟ್ ಹೌಸಿನ 25 ರಿಜಿಸ್ಟರ್ ಆಗಿದೆ. ಇದರಲ್ಲಿ BNS ಪ್ರಕಾರ ಸೆಕ್ಷನ್ 137 ಸಬ್ ಕ್ಲಾಸ್ 2 309 70 352 ಮತ್ತು ಪೋಸ್ಕೋ ಆಕ್ಟ್ ಪ್ರಕಾರ ಸೆಕ್ಷನ್ 4 ಮತ್ತು 6 and 7 ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಒಬ್ಬರು ಮೈನರ್ ಇದ್ದಾರೆ ಮತ್ತು ಆರೋಪಿಗಳು ಕೂಡ ಮೈನರ್ ಇದ್ದಾರೆ. ಈ ಕೇಸಲ್ಲಿ ನಮ್ಮ ಗಮನ ಬಂದ ತಕ್ಷಣ ನಾವು ತಿಲಕೋರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಅದರ ನಂತರ ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಸರಿಕೆ ಈ ಕೇಸಿಗೆ ತನಿಖೆದಲ್ಲಿ ಹಂತ ಇದೆ. ಸರ್, ಇವರು ಬೆಳಗಾವಿ ಔಟ್ಸ್ಕರ್ಟ್ ಕೆಲವೊಂದಿಷ್ಟು ರೆಸಾರ್ಟ್ ಬಾಲಕರಿಗೆ ಅಪ್ರಾಪ್ತರಿಗೆ ರೂಮ್ಗಳು. ಹೌದು, ಈ ಕೇಸ್ ಬಂದ ನಂತರ ನನ್ನ ಗಮನ ಈ ಥರ ಬಂದಿದೆ. ಈಗ ಇದು ಬೆಳಗಾಂ ಸಿಟಿ ಸುತ್ತಮುತ್ತದಲ್ಲಿ ಇದು ಫಾರ್ಮ್ ಹೌಸ್ ಭಾಳ ಜಾಸ್ತಿ ಇದ್ದಾವೆ ಮತ್ತು ಅವರು ಅಂದರೆ ಡೈಲಿ ಬೇಸಿಸ್ ಮೇಲೆ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ. ಸೊ ಈ ಥರ ಕೂಡ ನಾವು ಈಗ ಸ್ವಲ್ಪ ವಿಚಾರ ಮಾಡ್ತಾ ಇದ್ವಿ. ಅವರು ಯಾವ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಇದೆಲ್ಲ ಓಪನ್ ಮಾಡಿದ್ದು ಮತ್ತು ಈ ಥರ ಬಾಡಿಗೆ ಕೊಟ್ಟಿದ್ದು, ಯಾಕಂದರೆ ಇದರಲ್ಲಿ ಪರ್ಮಿಷನ್ ಅವರು ಕೇಳಬೇಕು. ಸೊ ವಿ ಆರ್ ಆಲ್ಸೋ ಚೆಕಿಂಗ್ ದಿಸ್ ಥಿಂಗ್ಸ್. ಅವರು ಯಾರ ಕಡೆಯಿಂದ ಅವರು ಪರ್ಮಿಷನ್ ತೊಗೊಂಡಿದ್ರು. ಅವ್ರಿಗೆ ಅವಕಾಶ ಈ ಇವ್ರಿಗೆ ಬಾಲಕರು ಅಪ್ರಾಪ್ತರಿಗೆ ಅಲ್ಲಿ ರೆಸಾರ್ಟ್ ಅಲ್ಲಿ 3 ಜನ ಹುಡುಗರು ಅವಕಾಶ ಇದೆ. ಅದು ನಾವು ಏನು ವಿಚಾರ ಮಾಡಬೇಕು ಇದರಲ್ಲಿ. ಸೊ ನಮ್ಮ ಗಮನ ಏನು ಬಂದಿದೆ ಅಂದರೆ ಆ ಹುಡುಗಗಳು ಅವರು ಒಂದು ಫಾರ್ಮ್ ಹೌಸ್ ಥರ ಅವರು ತೊಗೊಂಡು ಬಾಡಿಗೆ ಮೇಲೆ ಮತ್ತೆ ಆ ಹುಡುಗಿ ಆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ಯಾವ ಪರ್ಮಿಷನಿಂದ ಏನಾಗಿದೆ ಅದು ನಾವೆಲ್ಲ ವಿಚಾರ ಮಾಡಬೇಕು. ಮತ್ತು ಈ ಓನರ್ ಕೂಡ ನಾವು ಕರೆಸ್ಬೇಕು. ನಾವು ಚೆಕ್ ಮಾಡ್ತೀವಿ ವೆದರ್ ಯು ಹ್ಯಾವ್ ಪರ್ಮಿಷನ್ ಟು ಓಪನ್ ಈ ಥರ ಫಾರ್ಮ್ ಹೌಸ್ ಥರ ಮತ್ತು ಬಾಡಿಗೆ ಕೊಟ್ಟಿದ್ದು ಈ ಥರ ಪರ್ಮಿಷನ್ ಯಾವುದು ಇದೆಯಲ್ಲೋ ಅದು ನಾವೆಲ್ಲ ಚೆಕ್ ಮಾಡಬೇಕು. ಪ್ರಕರಣ ಇನ್ನೊಬ್ಬ 3ನೇ ಆರೋಪಿ ಇದರಲ್ಲಿ ಈಗ ನಾವು ಇಬ್ಬರು ಆರೋಪಿ ಅರೆಸ್ಟ್ ಮಾಡಿದ್ವಿ. ಮತ್ತೆ ಇವತ್ತು ಬಹುಶಃ ಇನ್ನೊಬ್ರು ಆರೋಪಿ ನಾವು ಸೆಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಹಾಗೆ ಸುದ್ದಿ ಇದೆ ನಮಗೆ ಕೂಡ ಆ ಥರ ಬಂದಿದೆ. ಈಗ ನಾವು FSLಗೆ ಕಳಿಸ್ತೀವಿ. ಈಗ FSL ಇಂದ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಆ ಥರ ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ಅಲ್ವೋ ಅದು ಎಲ್ಲ ನಾವು ಟೆಕ್ನಿಕಲ್ ಅನಾಲಿಸಿಸ್ ಇಂದ ನಮಗೆ ಗೊತ್ತಾಗುತ್ತೆ. ಅದು ನಾವು ಚೆಕ್ ಮಾಡಬೇಕು. ಆ ಥರ ಯಾವುದೂ ಇಲ್ಲ. ಇದರಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ನಮ್ಮ ತನಿಖಾ ಪ್ರಕಾರ ನಮಗೆ ಬಂದಿದೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಆ್ಯಂಡ್ ವಿ ವಿಲ್ ನಾಟ್ ಲೀವ್ ಎನಿವನ್. ಲವ್ ಸ್ಟೋರಿ 3 ಜನ ಫ್ರೆಂಡ್ಸ್ ಬಂದು ಆ ಥರ ಇದೆಯಾ? ನಿಜವಾಗ್ಲೂ ಪೋಸ್ಕೋ ಆಕ್ಟ್ ಪ್ರಕಾರ ಯಾರು ಮೈನರ್ ಹುಡುಗಿ ಜೊತೆಗೆ ಈ ಥರ ರಿಲೇಶನ್ಶಿಪ್ ಮಾಡ್ತಾ ಇದ್ರೆ ಅದು ಅಕ್ರಮ ಇದೆ. ಸೊ ಕಾನೂನು ಪ್ರಕಾರ ಇದು ಎಲ್ಲ ಇಲ್ಲಿಗಲ್ ಇದೆ. ಮತ್ತು ನಾವು ಕೂಡ ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ಅದು ಫಸ್ಟ್ ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದು ಪರ್ಮಿಷನ್ ತೊಗೊಂಡಿದ್ರೆ ಅಲ್ವೋ ಯಾರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅದು ರಿಸಾರ್ಟ್ ಓನರ್ ಮೇಲೆ ಏನೇನು ಆ್ಯಕ್ಷನ್ ನಾವು ತಗೋಬಹುದು ಅಂತ ನಾನು ವಿಚಾರ ಮಾಡ್ಕೊಂಡು ಮಾಡ್ತೀನಿ. ಹೌದು, ಅದು ಲಾಸ್ಟ್ ಟೈಮ್ ಇಲ್ಲಿ ಅದು ಹಾಸ್ಪಿಟಲ್ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಆವಾಗ ಇದು ರಿಸಾರ್ಟ್ ಬಗ್ಗೆ ಮತ್ತು ಫಾರ್ಮ್ ಹೌಸ್ ಬಗ್ಗೆ ಬಹಳ ಚರ್ಚೆ ಆಗಿದೆ. ಈಗ ನಮ್ಮಲ್ಲಿ ಕೂಡ ಈ ಥರ ಒಂದು ಆಗಿದೆ ಮತ್ತು ನಮ್ಮಲ್ಲಿ ಕೂಡ ಈ ಥರ ಚರ್ಚೆ ಆಗಿದೆ. ಮೊನ್ನೆ ಮೀಟಿಂಗ್ದಲ್ಲಿ ನಾನು ಎಲ್ಲ ಆಫೀಸರ್ ಜೊತೆಗೆ ಈ ವಿಷಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಯಾಕಂದರೆ ಐ ನೋ ಇದು ಬೆಳಗಾಂ ಸುತ್ತಮುತ್ತ ಇದು ರಿಸಾರ್ಟ್ಸ್ ಇದಾವೆ, ರಿಜಿಸ್ಟರ್ಡ್ ರಿಸಾರ್ಟ್ಸ್ ಇದಾವೆ ಅಂತ ನನಗೆ ಗೊತ್ತಿದೆ. ಆದರೆ ಈ ಥರ ಮಾಡ್ತಾ ಇದ್ರಂತೆ ಅದು ಗೊತ್ತಿಲ್ಲ. ಸೊ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಚೆಕಿಂಗ್ ಈಗ ಏನೇನು ಮಾಡ್ತಾ ಇದ್ರೆ ಅವರು.